ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ಮಲ್ಲಿಕಾರ್ಜುನ್ ಸಾರ್ವಡ ಅವರ ಹುಟ್ಟುಹಬ್ಬ ಆಚರಣೆ. ಅನ್ನ ಸಂತರ್ಪಣೆಯೊಂದಿಗೆ ಮಾನವೀಯತೆ ಮೆರೆದ ಜೈ ಕರ್ನಾಟಕ ಸಂಘಟನೆ. ನಗರದ ಚಿಂಚೋಳಿ ಕ್ರಾಸ್ ಬಳಿ ಇರುವ ಮಹಾದೇವಿ ತಾಯಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಉತ್ತರ ಕರ್ನಾಟಕ ವಿಭಾಗದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾರ್ವಡ ಅವರ ಹುಟ್ಟುಹಬ್ಬವನ್ನು ಆಚರಿಸುವ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರೈಟ್ ಸರ್, ಐ ಲೈಕ್ ಇಟ್. ಮಲ್ಲಿಕಾರ್ಜುನ್ ಅವರೇ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮ್ಗೆ ಆರೋಗ್ಯ ಕೊಡಲಿ. ಓಕೆ, ಥ್ಯಾಂಕ್ ಯು. ಬೇಡ ಏನು ಬೇಡ. ಕಲಬುರಗಿ ಜಿಲ್ಲೆಯ ವಿವಿಧ ಘಟಕಗಳ ಅಧ್ಯಕ್ಷರು, ಕಾರ್ಯಕರ್ತರು ಸೇರಿ ಈ ಸಂದರ್ಭದಲ್ಲಿ ವೃದ್ಧರು ಹಾಗೂ ಅನಾಥರಿಗೆ ಅನ್ನ ಸಂತರ್ಪಣೆ ಮಾಡಿ ಮಾನವೀಯತೆಯೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಂಘಟನೆ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ ಅವರು ಮಾತನಾಡಿ, ಮಲ್ಲಿಕಾರ್ಜುನ್ ಸಾರ್ವಡ ಅವರು ಧೀಮಂತ ನಾಯಕತ್ವದೊಂದಿಗೆ ಸರಳ ಜೀವನ ನಡೆಸುವ ವ್ಯಕ್ತಿ. ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ಇವರಿಗೆ ಭಗವಂತ ಆಯುಷ್ಯ ಹಾಗೂ ಉತ್ತಮ ಆರೋಗ್ಯ ನೀಡಲಿ ಎಂದು ಹಾರೈಸಿದರು. ಬಾಗಲಕೋಟೆ ಜಿಲ್ಲೆಯಿಂದ ಆಗಮಿಸಿದ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಆರ್.ಡಿ. ಬಾಬು ಮಾತನಾಡಿ, ಸಂಘಟನೆಯ ಚಾತುರ್ಯದಲ್ಲಿ ತಿರುಗುಳಿಯಿಂದ ನಾಯಕ ಮಲ್ಲಿಕಾರ್ಜುನ್ ಸಾರ್ವಡ ಅವರ ಸಮರ್ಪಿತ ಸೇವೆಯ ಕಾರಣ ಅವರಿಗೆ ಉತ್ತರ ಕರ್ನಾಟಕದ ವಿಭಾಗೀಯ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ಅವರು ಇನ್ನಷ್ಟು ಉನ್ನತ ಹುದ್ದೆ ತಲುಪಲಿ ಎಂದು ಅಭಿನಂದಿಸಿದರು. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಲ್ಲಿಕಾರ್ಜುನ್ ಸಾರ್ವಡ ಅವರು, ಇಂದು ನನ್ನ ಸ್ನೇಹಿತ ಶ್ರೀಕಾಂತ್ ರೆಡ್ಡಿ ಮತ್ತು ಗೆಳೆಯರ ಬಳಗದ ನೇತೃತ್ವದಲ್ಲಿ ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮದಲ್ಲಿ ಈ ರೀತಿಯ ಸೇವಾ ಚಟುವಟಿಕೆಯಲ್ಲಿ ಹುಟ್ಟುಹಬ್ಬ ಆಚರಿಸುವ ಅವಕಾಶ ದೊರೆತಿದ್ದು ಸಂತೋಷದ ಸಂಗತಿ. ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ ಸದಾ ನನ್ನೊಂದಿಗೆ ಇರಲಿ ಎಂದು ಧನ್ಯವಾದ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಂಘಟನೆಯ ಹಲವು ಜಿಲ್ಲಾ ಅಧ್ಯಕ್ಷರು, ಸಂಸ್ಥಾಪಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪೂರ್ಣ ಮಾನವೀಯ ಮನೋಭಾವದಿಂದ ಜೈ ಕರ್ನಾಟಕ ಸಂಘಟನೆಯು ಸಂಘಟನಾ ಚಟುವಟಿಕೆಗೆ ಮಾನವೀಯ ಸ್ಪರ್ಶ ನೀಡಿದ ಉದಾಹರಣೆಯಾಗಿದೆ. ಸ್ಥಾನ ಕೊಟ್ಟಿದ್ದೆ ಕಲಬುರಗಿಗೆ. ಯಾಕಂದರೆ ಹೋರಾಟದಲ್ಲಿ ಅಷ್ಟೇ ಅಲ್ಲ, ಸ್ನೇಹಮಯಿ ಕೂಡ ಹೌದು. ಅದರ ಜೊತೆಗೆ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನು ಒಳಗೂಡಿಸಿ ಒಂದು ಹೊಂದಾಣಿಕೆಯಿಂದ ಈ ಒಂದು ಸಂಘಟನೆಯನ್ನು ಯಾವ ರೀತಿ ನಾವು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಮಾದರಿಯಾದಂಥವರು. ಅದ್ರ ಜೊತೆಗೆ ಬರೀ ಅವರು ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಅಷ್ಟೇ ಅಲ್ಲ, ನಮ್ಮ ಇಡೀ ಉತ್ತರ ಕರ್ನಾಟಕದ ಅಧ್ಯಕ್ಷರಾಗಿ ಅವರಿಗೆ ಆಯ್ಕೆ ಮಾಡಿದ್ದಾರೆ. ಯಾಕಂದರೆ ಅಂಥ ಒಂದು ಪ್ರತಿಭಾವಂತ ಮತ್ತು ಸಂಘಟನೆಯ ಚತುರ ಎಂದೇ ಖ್ಯಾತಿ ಪಡೆದಾರೆ. ಹಾಗಾಗಿ ಅವ್ರಿಗೆ ನಾವು ಬರೀ ಕಲಬುರಗಿ ಜಿಲ್ಲಾಧ್ಯಕ್ಷ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕದ ಜೈ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರು ಅಂತ ಕೂಡ ಅವ್ರಿಗೆ ಪರಿಗಣಿಸಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಮಾನದಲ್ಲಿ ಅವರು ರಾಜ್ಯಾಧ್ಯಕ್ಷ ಆಗ್ಬೋದು. ಯಾಕಂದರೆ ಆ ಒಂದು ಎಬಲನ್ನು ಹೊಂದಿದಂಥವ್ರು. ಹಾಗಾಗಿ ಇವರವರು ಹುಟ್ಟುಹಬ್ಬ, ಈ ಹುಟ್ಟು ಏನಂದರೆ ಆಕಸ್ಮಿಕ, ಸಾವು ಖಚಿತ ಅನ್ನುವ ನಿಟ್ಟಿನಲ್ಲಿ ಈ ಹುಟ್ಟು ಸಾವಿನ ಮಧ್ಯೆ ನಾವೇನಾದರೂ ಸಾಧನೆ ಮಾಡಬೇಕು ಅಥವಾ ನಮ್ಮ ಹೆಸರು ಅಜರಾಮರ ಇರಬೇಕು ಅಂದರೆ ಅದು ಮಲ್ಲಿಕಾರ್ಜುನವರನ್ನು ನಾವು ನೋಡಿ ಕಲಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವತ್ತು ಈ ಒಂದು ಬರ್ತಡೇನ ಆಚರಿಸ್ತಾ ಇದ್ದೀವಿ. ಅದರ ಜೊತೆಗೆ ಮಲ್ಲಿಕಾರ್ಜುನವರು ಮತ್ತೊಂದು ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದರೆ, ಈ ಒಂದು ವೃದ್ಧಾಶ್ರಮಕ್ಕೆ ಇವತ್ತು ಬಂದಿರೋದೇನೆಂದರೆ ಈ ಎಲ್ಲ ತಂದೆ ತಾಯಿಗಳ ಆಶೀರ್ವಾದ. ಯಾಕಂದರೆ ನಾವೇನು ಮಾಡ್ತೀವಿ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಅಷ್ಟೇ ಪಡಿತೀವಿ. ಬಟ್ ನಮ್ಮ ಮಲ್ಲಿಕಾರ್ಜುನ್ ಸರ್ ಇವತ್ತು ಇಲ್ಲಿರುವಂಥ ವೃದ್ಧಾಶ್ರಮದಲ್ಲಿ ಎಲ್ಲ ತಂದೆ ತಾಯಿಗಳ ಆಶೀರ್ವಾದ, ಶ್ರೀಕಾಂತ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಏನು ಇಲ್ಲಿ ಆಶ್ರಮದಲ್ಲಿ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಇದು ಸಮಾಜಕ್ಕೆ ಒಂದು ಮಾದರಿ. ಯಾಕಂದರೆ ಇಲ್ಲಿ ನಿರಾಶ್ರಿತರು ಬಂದಿರೋಂಗಿಲ್ಲ. ಯಾಕಂದರೆ ಇಲ್ಲಿ ಬಹಳಷ್ಟು ಈ ವೃದ್ಧಾಶ್ರಮದಲ್ಲಿ ನಮ್ಮಂಥ ಮಕ್ಕಳನ್ನ ಪಡೆಯುವಂಥ ಭಾಗ್ಯ, ನಮ್ಮಂಥ ಮಕ್ಕಳು ಇಲ್ಲಿ ಬಂದು ಯಾವಾಗಲೂ ಹುಟ್ಟುಹಬ್ಬನ ಆಚರಿಸ್ಕೊಂಡಾಗ ಅವ್ರಿಗೊಂದು ದಿನದ ಹಬ್ಬ ಇರುತ್ತೆ. ಆ ಒಂದು ಹಬ್ಬ ಇದು ಜನಕ್ಕೆ ಇವತ್ತು ಮಾದರಿಯಾಗಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಶ್ರೀಕಾಂತ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರ ಏನು ಹುಟ್ಟುಹಬ್ಬ ಇದೆ, ಇದು ಎಲ್ರಿಗೂ ಒಂದು ಮಾದರಿಯಾಗಲಿ ಅಂತ ಹೇಳುತ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಹೀಗೆ 100 ವರ್ಷಗಳ ಕಾಲ ಸತತವಾಗಿ ಜೈ ಕರ್ನಾಟಕ ಸಂಘಟನೆ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೇ ಒಂದು ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ಅವ್ರು ಒಳ್ಳೇದಾಗಲಿ ಅಂತ ಹೇಳ್ತಾರೆ.